ನಶಿಸಿ ಹೋದಂತಹ ನಮ್ಮ ಈ ಶೋಣಿತಾಪುರ ಅಜೀರ್ಣಗೊಂಡದ್ದನ್ನು ಪುನರುತ್ಥಾನಗೊಳಿಸಿದಂತಹ ಹಿರಿಮೆ ಕರಿಮೆ ತಾರಿಕಸ ಆಸುರಂತ ನನ್ನ ಪಾಲಿಗೆ ಎಲ್ಲೆಲ್ಲೋ 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 ಅವಿತು ಬದುಕುತ್ತಿದ್ದ ನಮ್ಮವರನ್ನೆಲ್ಲ ಬರಮಾಡಿದೆ. ಯೋಗ್ಯ ವೃತ್ತಿಯನ್ನು ಕೊಟ್ಟೆ, ನಾಯಕತ್ವವನ್ನು ವಹಿಸಿಕೊಂಡೆ. ಇವಾಗ ನಮ್ಮ ಶೋಣಿತಾಪುರ ಧನ ಕನಕದಿಂದ ಸಮೃದ್ಧವಾಗಿದೆ. ನಮ್ಮಲ್ಲಿ ಎಷ್ಟೇ ಸಂಪತ್ತಿರಲಿ ಅದನ್ನು ಅನುಭೋಗಿಸಬೇಕಿದ್ದರೆ ದೈವಾನುಗ್ರಹ ಬೇಕು. ಈ ವಿಚಾರವನ್ನು ಮನಗಂಡಂತಹ ನಾನು ನೇರವಾಗಿ ಘೋರ ಕಾಡನ್ನು ಸೇರಿದೆ. ಪರಶಿವನನ್ನು ಪ್ರತ್ಯಕ್ಷೀಕರಿಸಿಕೊಂಡೆ. ವರಗಳಿಗೆಲ್ಲ ಅಸ್ತು ಅಂತ ಹೇಳಿದ. ವಿಶೇಷವಾಗಿ ಶಂಕಾಮಣಿ ಶ್ರೀಚಕ್ರವನ್ನು ಪ್ರಾಪ್ತಿಸಿದ. ಕೊಡುವಂತಹ ಸಂದರ್ಭ ಕಿವಿ ಮಾತೊಂದನ್ನು ಹೇಳಿದ ಶಿವ, ಮಗನೇ ದಾರಿಗ, ಶ್ರದ್ಧಾ ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡು. ನಾನು ಕೊಡುವಂತಹ ಸ್ವಸ್ತುಗಳಿಗೆ ಆದ್ಯತೆ ನೀಡು. ಎಲ್ಲಾದರೂ ನಿರ್ಲಕ್ಷ್ಯ ಭಾವದಿಂದ ಇದನ್ನು ನೀನು ತೊರೆದೆ ಎಂದಾದರೆ ಅದು ಮರಣ ಹೇತು ಆಗ್ತದೆ. ಸತ್ಯ ಹೇಳಬೇಕು, ಮರಣದ ಭೀತಿಯನ್ನು ಪರಮೇಶ್ವರ ದೇವರು ಒಡ್ಡಿದ ಬಳಿಕ ನನ್ನ ಪೂಜೆಯ ವೈಖರಿಯೇ ಬದಲಾಗಿ ಹೋಗಿದೆ. ಮೊದಲೆಲ್ಲ ದೇವರ ಕೋಣೆಗೆ ಹೋಗುವುದು, ಅಮ್ಮ ಹೇಳಿಕೊಟ್ಟ ಮಂತ್ರವನ್ನು ಹೇಳುವುದು, ಈ ಕಡೆಯಲ್ಲಿ ಜಾಗಟೆ ಬರೆಸುವುದು. ಯಾಕೆ ಮಂತ್ರ ಯಾರಿಗೂ ಕೇಳಬಾರ್ದು, ತಪ್ಪಿದ್ರು ಗೊತ್ತಾಗಬಾರ್ದು ಅಂತ ಹೇಳಿ ಜಾಗಟೆ ಬರೆಸುವುದು. ಅಮ್ಮನಿಗೆ ಸಂತೋಷಕ್ಕಾಗಿ ಅಷ್ಟೇ. ಈಗ ಹಾಗಲ್ಲ, ಶ್ರದ್ಧಾಭಕ್ತಿಯಿಂದ ತ್ರಿಸಂಧ್ಯಾ ಕಾಲ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಪೂಜೆ. ಅದು ಹೇಗೆ? ಸಮುದ್ರದಲ್ಲಿ ಅಲ್ಲ, ಯೋಚನೆ ಹಾಗಿತ್ತು. ಹೊಳೆಗೆ ಹೋಗಿ ಸ್ನಾನ ಮಾಡಿ ಮತ್ತೆ ಪೂಜಾ ಕೋಣೆಯನ್ನು ಸೇರುವುದು, ಪೂಜೆ ಮಾಡೋದು, ಲಘು ಭೋಜನ, ಸ್ವಲ್ಪ ತಡದ ಬಳಿಕ ಬಿಗು ಭೋಜನ. ಇದು ನನ್ನ ನಿತ್ಯ ಕಾರ್ಯಕ್ರಮ. ಮಧ್ಯಾಹ್ನದ ಪೂಜೆ ಮುಗಿದಿದ ಅಲ್ಲ, ಅದು ಬೆಳಗಿನದ್ದು ಮುಗಿದದ್ದು. ಮಧ್ಯಾಹ್ನದ ಪೂಜಾ ಸಮಯ ಈಗ. ಅತಿ ಶೀಘ್ರವಾಗಿ ನದಿಗೆ ಹೋಗಿ ಸ್ನಾನ ಮಾಡಿ ಬರಬೇಕಾಗಿದೆ. ನೋಡಿ ಮತಕರಗಿ ನುಡಿಸಿದರು ವಿನಯದಲ್ಲಿ. ನಿಲ್ಲಲಿ ವಯೋವೃದ್ಧಿ, சொல்லி ಎಲ್ಲಿ ಮನೆ ತಳ್ಳೆ ನಿಲ್ಲು
ಯಾಕ ಮಗ? ಆಶ್ಚರ್ಯಚಕಿತನಾದೆ. ಹೋ ಹೋ ಹೋ. ಇಂತಹ ಸನ್ನಿವೇಶ ಹಾ ಹಾ. ಈ ನಾಡಿನಲ್ಲಿ ಈ ಮೊದಲು ಕಂಡವ ನಾನಲ್ಲ. ಸರಿ ಸರಿ ಸರಿ. ಆಶ್ಚರ್ಯ ಆಘಾತವಾಯಿತು. ಹಾ ಹಾ ಹಾ. ಕೈಯಲ್ಲೊಂದು ಭಿಕ್ಷಾಪಾತ್ರೆ, ಹೌದು ಉರುಗೋಲು, ಹೌದು ಭಿಕ್ಷೆ, ಹೌದು. ಅದು ಏನು? ಹಾ. ಅನ್ನ 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 ಅನ್ನ. ಅನ್ನ. ಬೇರೆ ಶಬ್ದವೇ ಬರ್ತಾ ಇಲ್ಲ. ಹಾ. ಸತ್ಯ ಹೇಳಬೇಕು, ಓ, ಈ ಊರಿನವಳು ನೀನು ಸರ್ವತಾ ಅಲ್ಲ. ಅದು ಸರಿ ಅದು ಸರಿ. ಹಾಗಂತೇಳಿ ನಿನಗೊಂದು ಊರು ಇರಬಹುದು, ಹಾ ಹಾ. ಕೈ ಹಿಡಿದು ನಿನಗೆ ನಾತ ಇರಬಹುದು. ನಾತ ನಾತ ಒಡೆಯ ಯಜಮಾನ ಗಂಡ ಹಾ ಹಾ. ಗಂಡ ಇದ್ದಾನ. ಹಾ ಹಾ. ನೀನು ಹಣದ ಮಕ್ಕಳಲ್ಲಿ ಹಾ ಹಾ. ಯಾಕೆ ನೀನು ಹೀಗಾದೆ? ಓ ಹೋ ಹೋ. ಎಲ್ಲವನ್ನು ಹೇಳುವೆಯಾ? ವಾ, ಧಾರಾಳವಾಗಿ. ಅನ್ನವಿಲ್ಲದೆ 3 ದಿನಗಳಾಯಿತು ಕಂದ, ಉಣ್ಣುವಾಸಿಯುಳ್ಳ ಬಂದೆ ಕಂದ. ನಿನ್ನ ಇಲ್ಲದೆ ನಿನ್ನ ರಾಜ ಮಡಿದ ಉನ್ನತ ಅಪಕೀರ್ತಿಗಳು ಬಹುದು ನಿನಗೆ ಕಂದ. ನೀನು ಕೇಳಿದಂತ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಬೇಕಿದೆ. ಅವೆಲ್ಲರೂ ನನ್ನ ಜೊತೆಯಲ್ಲಿ ಇರ್ಬೇಕಲ್ವ ಮಗ? ಒಂದು ಹೊತ್ತಿನಲ್ಲಿ ಎಲ್ಲರೂ ಇದ್ರು ಮಗ, ಇದೆಲ್ಲ ಹೀಗಾಗಿದ್ದಾರೆ. ಅಲ್ವಾ? ಹೌದು. ಇದಕ್ಕೆ ಹೇಳುವವರು ಯಾರು, ಕೇಳುವವರು ಯಾರು? ಅಲ್ಲದೆ ನಾವು ಇಲ್ಲಿ ಅನುಭವಿಸಲೇಬೇಕು. ಅಷ್ಟು ದೂರದಿಂದ ಬಂದೊಂದು ಪ್ರಯತ್ನ ಒಳ್ಳೇದಾಗಬೇಕು. ಪ್ರಾರಬ್ಧ ಅಂತ ಇದನ್ನು ಹೇಳಬೇಕಮ್ಮ. ಅದಕ್ಕಿಂತ ಮೇಲೆ ಏನು ಹೇಳಲಿಕ್ಕಾಗುವುದಿಲ್ಲ. ನಿನಗೆ ಊರುಂಟು. ಊರುಂಟು ಮಗ, ನಿರ್ದಿಷ್ಟವಾದ ಊರು ಯಾವುದು ಅಂತಿಲ್ಲ, ಹೋದದ್ದೇ ಊರು. ಗಂಡ ಗಂಡ ಯಾರು ಅಂತಲೇ ಗೊತ್ತಿಲ್ಲ ಮಗ, ಮದುವೆ ಆಗಲಿಲ್ಲ ನನಗೆ. ಇನ್ನು ಮಕ್ಕಳ ಪ್ರಶ್ನೆ ಬರುವುದಿಲ್ಲ. ಬರುವುದಿಲ್ಲ. ಮದುವೆ ಆಗಲಿಲ್ಲ ಅಂದ ಬಳಿಕ ಯಾರು ಇಲ್ಲ ಮಗ. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರು ಇಲ್ವೋ? ಒಂದು ಹೊತ್ತಿನಲ್ಲಿ ಎಲ್ಲರೂ ಜೊತೆಯಲ್ಲಿದ್ರು ಮಗ. ಅವರವರ ದಾರಿ ಬಂದಾಗ ಅವರವರು ಎದ್ದು ಹೋಗಿದ್ದಾರೆ ಮಗ. ಆ ನಂತರ ಅನಾಥಳಾಗಿದ್ದೇನೆ ಮಗ. ಒಂದು ಹೊತ್ತಿನ ಅನ್ನಕ್ಕಾಗಿ ಬರದಾಡ್ತೇನೆ, ಮನೆ ಮನೆ ಬರದಾಡುವ ಪರಿಸ್ಥಿತಿ ನನ್ನ ಬಾಲಿಗೆ ಬಂದಿದೆ ಮಗ. ಓಹೋ. ಅತ್ತ ಸಾಯುವುದಕ್ಕಲ್ಲ, ಅಲ್ಲ ಇತ್ತ ಉಳಿಯುವುದಕ್ಕಲ್ಲ. ಅಲ್ಲ, ಇದನ್ನು ಬಿಟ್ಟು ಇಲ್ಲಿಂದ ಹೋಗುವ ಹಾಗೂ ಇಲ್ಲ, ಯಾರಾದ್ರೂ ಕೊಡ್ತಾರಂತ ಕಾಯುವುದು ನಿಲ್ಲುವ ಹಾಗೂ ಇಲ್ಲ. ಇಲ್ಲ. ಬಂತಲ್ಲ, ಎಲ್ಲವನ್ನು ಅನುಭವಿಸಬೇಕು. ಎಲ್ಲವೂ ಅನುಭವಿಸಿ ಅವರು ಅನುಭವಿಸ್ತಾರೆ, ನಾವು ನೋಡಿ ಅನುಭವಿಸ್ಬೇಕು. ಬೇಕಾದ್ರೆ ತಗೊಳ್ಳಮ್ಮ. ಅದು ಬೇಡ, ಗಂಟನಲ್ಲಿ ಎಳೆಯುವುದಿಲ್ಲ ಮಗ. ಅನ್ನದ ಅಪೇಕ್ಷೆಯಿಂದ ಬಂದಿದ್ದೀಯ ನಿನ್ನ ರಾಜ್ಯಕ್ಕೆ ಅಮ್ಮ. ಮರುಗಬೇಡ. ಮರುಗದಿ ಸ್ನಾನವ ಮಾಡಿ ಬರುವೆ ಬಿಡದೊಳು ನಾನು, ಸ್ನಾನವ ಮಾಡಿ ಬರುವೆ ಬಿಡದೊಳು ನಾನು. ಅರಿತರೆ ನೀಲ್ಲ ಅರಮನೆ ಸೇರಿ, ಅರಿತರಿಲ್ಲ ಅರಮನೆಯನ್ನು ಸೇರೋ. ಅರಸಿ ಕರೆದು ಬೀಳೋ ಮರುಗದಿರಮ್ಮ ಅಮ್ಮ. ನಮಗೆ ನಿಶಬ್ದ ಆಗದಿದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಆರಾಮವಾಗಿ ತಿನ್ನಿ ಮಗ. ಅಲ್ವಾ? ಹೌದು, ಅವರಿಗೆ ತೊಂದರೆ ಕೊಡುವುದು ಯಾಕೆ? ಒಟ್ಟು ಸಮಸ್ಯೆ. ಹೌದು, ಅಮ್ಮ ತಿನ್ನದಿದ್ರೆ ತಿನ್ಲಿಕ್ಕೆ ಕೊಡ್ಲಿಕ್ಕೆ ನನ್ನ ಹಾಗೆ ಬಂದು ಕೇಳಿ. ತಾಯೇ, ಓ, ಆ ಕಣ್ಣೀರನ್ನು ಒರೆಸಿಕ್ಕೋ. ಎಷ್ಟು ವರ್ಷಿದ್ರೆ ಅದು ಬರ್ತಾ ಇರ್ತದೆ ಮಗ. ಏನು ಕಣ್ಣು ನೋವೇ? ಹಾಗೇನಿಲ್ಲ, ಬೇಸರ, ದುಃಖ. ಹೌದು ಮಗ, ಯಾರು ಇಲ್ಲಲ್ವಾ? ಶೋಕಾಶು. ಹಾ ಹಾ ಹಾ, ಹೌದು ಅದೇ. ಹ? ದುಃಖಿಸಬೇಡಿ. ಯಾಕಮ್ಮ? ನಿಮ್ಮ ಹೃದಯವನ್ನು ಸ್ವಲ್ಪ ಕಲ್ಲು ಮಾಡಿಕೊಳ್ಳಿ. ಹಾ 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 ಹಾ. ಅಂದ್ರೆ
ಕಠಿಣ ಮಾಡಿಕೊಳ್ಳಿ, ಹಾ ಹಾ ಧೈರ್ಯ ತಾಳಿ. ಆಯ್ತು ಆಯ್ತು. ಇನ್ನು ಯೋಚನೆ ಮಾಡಬೇಡಿ. ಹಾ ಹಾ ಇಲ್ಲಿ ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಕುಡಿಯುವುದಕ್ಕೆ ತತ್ವಾರವೇ ಇಲ್ಲ. ಅದು ನೋಡುವಾಗಲೇ ಗೊತ್ತಾಗ್ತದೆ. 2 ಜನ ಮಾಡುವ ಕೆಲಸವನ್ನು 25 ಮಂದಿ ಮಾಡ್ತಾರೆ ಇಲ್ಲಿ ನೋಡಿ. ಎರಡೆರಡೇ ಕೊಟ್ಟರು ಜನ ಇರ್ತಿದ್ದಾರೆ ಅಲ್ವಾ? ಹೌದು. ಏನು ಮಾಡೋಣ, ಅಂತ ವ್ಯವಸ್ಥೆಗಳೆಲ್ಲ ಇದೆ. ಅಮ್ಮ, ಓ ನೀವೀಗ ನಿಂತ ಸ್ಥಳ ಯಾವುದು ಅಂತ ಗೊತ್ತಾ? ಯಾವ್ದು ಮಗ? ಹೆಸರು ಹೇಳಿಲ್ಲ ನಾನು. ಇದು ದಾರಿ. ಹೌದು, ದಾರಿ ದಾರಿ. ಈ ಊರಿನ ಪರಿಚಯ ಉಂಟಾ? ಗೊತ್ತಿಲ್ಲ. ನಾನು ಯಾರು ಅಂತ ಗೊತ್ತಾಯ್ತಾ? ಅದು ಕೂಡ ಗೊತ್ತಿಲ್ಲ. ಅಮ್ಮ, ಓ ಈ ನಾಡಿನ ಹೆಸರು ಹಾ ಹಾ ಶೋಣಿತಾಪುರ. ಓ ಹೋ ಹೋ. ಇಲ್ಲಿನ ಅಧಿಪತಿ, ಅಧಿನಾಯಕ ಹಾ ಹಾ ತಾರಿಕಾಸುರ ಅಂದ್ರೆ ನಾನೇ. ಓ, ಧಾರಿಕಾಸುರ ಅಂದ್ರೆ ನೀನೇ ಮಗ? ಹೌದಾ? ಹಾ ಸರಿ, ಒಳ್ಳೇದಾಯ್ತು ಮಗ. ನಾನು ಸ್ನಾನಕ್ಕಾಗಿ ಹೊಳೆ ಬದಿಗೆ ಹೊರಟು ನಿಂತಿದ್ದೇನೆ. ಹಾ 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 ನೀವು ದಾರಿ ಮಧ್ಯೆ ಅನ್ನ ಕೊಡಿ, ಅನ್ನ ಕೊಡಿ ಅಂತ ಕೇಳಿದ್ರೆ ನಾನು ಎಲ್ಲಿಂದ ಕೊಡುವುದಮ್ಮ? ಹಾ. ಏ ರಾಜ ಅಂತ ಹೇಳ್ತಿ, ಏನಾದ್ರೂ ಒಂದು ಪರಿಹಾರ ಕೊಡ್ಬೋದು. ಅಮ್ಮ! ಓ, ಓ ಅತ್ತ ನೋಡಿ, ಹಾ ಅಲ್ಲೊಂದು ದೊಡ್ಡದಾದಂತಹ ಮನೆ ಕಾಂತ ಉಂಟಲ್ಲ, ಹೌದು. ಅದು ಮನೆ ಅಲ್ಲ, ಆ? ನನ್ನ ಅರಮನೆ. ಅರಮನೆ? ಶೋಣಿತಾಪುರದ ರಾಜಧಾನಿ. ಆ, ಅದು ಅರಮನೆ ನಿನ್ನದು. ನನ್ನ ನೀನು ಹೊರಟದ್ದು ಸ್ನಾನಕ್ಕೆ? ಸ್ನಾನಕ್ಕಾಗಿ ಹೊಳೆಗೆ ಹೊರಟು ನಿಂತವ ನಾನು. ಅಂದ್ರೆ ಹಾಗಾದ್ರೆ ಅಲ್ಲಿ ಅರಮನೆಯಲ್ಲಿ ನೀರಿನ ವ್ಯವಸ್ಥೆ ಇಲ್ವಾ ಸ್ನಾನಕ್ಕೆ? ಒಳ್ಳೆ ಪ್ರಶ್ನೆ. ಹಾ ನೀರಿಲ್ಲಮ್ಮ, ಹ್ಮ್? ನೀರು ಬಿಡುವವ ಇಲ್ಲ. ಇಲ್ವಾ? ಅವನಿಗೆ ಮಂಗನ ಕಾಯಿಲೆ. ಇಷ್ಟು ಮಂದಿ ಇದ್ದಾರಲ್ಲ ಇಲ್ಲಿ. ಏನು ಪ್ರಶ್ನೆ ಅಮ್ಮ? ಹಾ ಅರಮನೆ ಅಂದ ಬಳಿಕ ಹಾ ಅಲ್ಲಿ ಸ್ನಾನದ ಕೊಠಡಿ ಇಲ್ವೋ? ಅದು ಇರ್ತದೆ ವ್ಯವಸ್ಥೆ. ಸ್ನಾನಕ್ಕೆ ನೀರಿಲ್ವೋ? ಇದೆಲ್ಲ ಪ್ರಶ್ನೆಯ. ಅಲ್ಲ, ವ್ಯವಸ್ಥೆ ಅರಮನೆ ಅಂದ ಬಳಿಕ ಸರ್ವ ಸಜ್ಜಿತವಾದ್ದು ಅರಮನೆ. ಹೌದೌದು, ವ್ಯವಸ್ಥೆ ಇರ್ತದೆ. ಅಲ್ವೇ? ಹೌದು ಹೌದು. ನನ್ನ ಅರಮನೆಯಲ್ಲಿ ಹಾ, ಎಷ್ಟು ಸ್ನಾನದ ಕೊಠಡಿ ಇದೆ ಬಲ್ಲಿರ? ಎಷ್ಟುಂಟು ಮಗ? 786. ಓ, ಒಳ್ಳೆ ಸಂಖ್ಯೆ. ಈ ಸಂಖ್ಯೆಯಲ್ಲಿ ಆದ್ರೂ ಕೇಳಿರ್ಬೋದಲ್ಲ ನೀವು? ಕೇಳಿದ್ದೇನೆ. 786 ಕೊಠಡಿ ಇದೆ. ಹೋ 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 ಹೋ. ಸ್ನಾನಕ್ಕೆ ನೀರಿಲ್ಲದೆ ಹೊಳೆಗೆ ಹೋಗುವುದಲ್ಲ, ನೀರು ವ್ಯವಸ್ಥೆ ಎಲ್ಲ ಉಂಟು. ಸಕಾರಣವಿದೆ. ಹಾ ನಿಮಗೆಲ್ಲ ತಿಳಿದಿರಬೇಕಿತ್ತು, ಹಾ, ಯಾಕಂದ್ರೆ ನಿಮಗೆ ವಯಸ್ಸಾಗಿದೆ. ಅದು ಗೊತ್ತಿರಲಿಲ್ಲ. ವಯಸ್ಸಾದವರಿಗೆ ಹಾ, ವಯಸ್ಸಾಗಿದೆ ಅಂತ ಹೇಳುವುದು ಮುಖ್ಯವಲ್ಲ, ಓ, ವಯಸ್ಸಿಗೆ ಅನುಗುಣವಾಗಿ ಅನುಭವಗಳು ಬೇಕು. ಗೊತ್ತಿರಬೇಕು ಕೆಲವು ವಿಚಾರ. ಅನುಭವ ಇಲ್ಲದಿದ್ದರೆ ಹಾ ವಯಸ್ಸಾದರೂ ಅದಕ್ಕೆ ಗೌರವ ಇರುವುದಿಲ್ಲಮ್ಮ. ಹಾ ಹಾ ಹಾ. ನಾನು ಹೊಳೆಯಲ್ಲಿ ಸ್ನಾನ ಯಾಕೆ ಮಾಡುವುದು? ಯಾಕೆ ಮಾಡುದು? ನಿಮಗೆ ಜ್ಞಾಪಿಸ್ತೇನೆ, ನೀವು ಮರೆತಿರಬಹುದೆಂದು ನಾನು ಭಾವಿಸಿ ಹೇಳ್ತಾ ಸರಿ ಇದ್ದೇನೆ. ಸರಿ ಮಗ, ಸರಿ. ತಾಯೇ, ಹಾ ಮಾನವನಾದ ಮೇಲೆ ಹಾ ವರ್ಷಕ್ಕೆ ಒಂದು ಬಾರಿ, ಹ್ಮ್. ಎಂತ ಸಂತಿ, ವರ್ಷಕ್ಕೆ ಒಂದು ಬಾರಿ ವರ್ಷಕ್ಕೆ ಒಂದು ಬಾರಿ ಹೀಗೆ ತಗೊಂಡು ಹೋಗ್ತಾರೆ. ಸಮುದ್ರದಲ್ಲಿ ಸ್ನಾನ ಮಾಡಲೇಬೇಕು. ಹಾ 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 ಹಾ. ಅದು ಯಾಕೆ ಮಗ? ಯಾಕೆ ಸ್ನಾನ ಮಾಡಬೇಕು? ಹಾ ತಾವು ಮಾಡಿದಂತಹ ಏನೋ ಪಾಪ ಕಾರ್ಯಗಳಿದ್ದರೆ, ಹಾ ಹಾ ಆರ್ಜಿದಂತಹ ಪಾಪ ಲೇಪಗಳಿದ್ದರೆ, ಹಾ ವರ್ಷಕ್ಕೆ ಒಂದು ಬಾರಿ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಹಾ. ಪಾತಕ್ಕೆಲ್ಲ ನಿವಾರಣೆ ಆಗಿ ಪುಣ್ಯಾತ್ಮರಾಗ್ತೇವೆ. ಓಹೋ, ಸಮುದ್ರ ಸ್ನಾನ. ಯಾವಾಗ? ಹಾ ಸಮುದ್ರದಲ್ಲಿ ಯಾವಾಗಲೂ ಸ್ನಾನ ಮಾಡಬಹುದು, ಅದರಲ್ಲಿ ವಿಶೇಷವಿಲ್ಲ. ಹಾ ಹಾ. ವರ್ಷಕ್ಕೆ ಒಂದು ಬಾರಿ ಬರುವಂತಹ ಎಳ್ಳಮಾವಾಸ್ಯೆ. ಆ ದಿವಸ ಎಳ್ಳಮಾವಾಸ್ಯೆ ಎಂದು ಯಾರು ಸ್ನಾನ ಮಾಡ್ತಾರೋ ಹಾ. ಅವರು ಪುಣ್ಯಾತ್ಮರಾಗ್ತಾರೆ ಎನ್ನುವುದಕ್ಕೆ ನಮ್ಮ ಹಾ, ಶಾಸ್ತ್ರ ಹೇಳ್ತದೆ, ನಮ್ಮ ಸಂಸ್ಕೃತಿ ಹಾಗೆ ಹೇಳ್ತದೆ. ಗೊತ್ತಾಯ್ತು ಗೊತ್ತಾಯ್ತು ಮಗ. ಇದು ಸಮುದ್ರ ಸ್ನಾನ ಆಯ್ತು. ಹಾ. ಹೊಳೆಯ ಸ್ನಾನ ಯಾಕೆ? ಯಾಕೆ? ಅದಕ್ಕೂ ಬಲವಾದ ಕಾರಣ ಇದೆ ಅಮ್ಮ. ಹಾ ಹಾ ಅನೇಕ ಪರಮ ಪಾವನ ಪುಣ್ಯ ಕ್ಷೇತ್ರಗಳಿಂದ ಹಾ ಹರಿದು ಬರುವಂತಹ ತೀರ್ಥ ಈ ನದಿಯನ್ನು ಸೇರ್ತಾರೆ. ಹಾ ನದಿಯ ನೀರು ಬರೀ ಕಲುಷಿತವನ್ನು, ಹಾ. ಕಲ್ಮಶವನ್ನು ಶುದ್ಧಗೊಳಿಸುವ ನೀರಲ್ಲ. ಹಾ. ಸಾಕ್ಷಾತ್ ಭಾಗೀರಥಿ ಓ ಗಂಗಾ ಮಾತೆ ಹಾ ಹಾ ಸಾಯುವ ಹೊತ್ತಿನಲ್ಲಿ ಪ್ರಾಣ ಹೋಗುವಾಗ ಒಂದು ತೊಟ್ಟು ನೀರನ್ನು ಹ್ಮ್ ನಾಲಿಗೆಗೆ ಬಿಟ್ಟಿದ್ದು ಗಂಗಾ ಜಲ ಅಂತ ಹೇಳಿದ್ರೆ ಹಾ ಪುಣ್ಯ ಪ್ರಾಪ್ತಿ ಆಗ್ತದಮ್ಮ. ಹಾ. ಸರಿ ಸರಿ. ಅಂತಹ ಪಾವನವಾದಂತಹ ಪವಿತ್ರವಾದಂತಹ ಹೊಳೆಯ ಸ್ನಾನ ಹಾ. ಮಾನವನಾದವರಿಗೆ ಶ್ರೇಷ್ಠವಾದ್ದು. ಒಳ್ಳೆ ವಿಚಾರ. ಅದಕ್ಕಾಗಿ ನಾನು ಹೊಳೆಗೆ ಸ್ನಾನಕ್ಕೆ ಹೋಗ್ತಾ ಇದ್ದೇನೆ. ಹಾ ಹಾ. ನೀವು ಒಂದು ಕೆಲಸ ಮಾಡಿ ಅಮ್ಮ, ಏನು ಮಾಡ್ಬೇಕು ಮಗ? ನೀವು ಅರಮನೆ ಅಂತ ಹೋಗಿ ಹಾ ಹಾ
ನನ್ನ ಮಾತೋಶ್ರೀಯವರಿದ್ದಾರಲ್ಲಿ ಹಾ ಅಲ್ಲಿದ್ದಾರೆ. ದಾರುಮತಿ ಅಂತ ಅವರ ಹೆಸರು. ಹಾ ಹಾ ನೀವು ಏನನ್ನು ಕೇಳಬೇಕಾದಂತ ಅವಶ್ಯಕತೆ ಇಲ್ಲ. ಸರಿ. ಅರಮನೆ ಮುಂಭಾಗದಲ್ಲಿ ನಿಂತರೆ ಸಾಕು. ಓ ನಿಮ್ಮನ್ನು ನೋಡಿದ ತಕ್ಷಣ ಹಾ ಅವರೇ ಅರ್ಥವಿಸಿಕೊಳ್ತಾರೆ. ಏನು ಕೊಡ್ಬೇಕು ಅಂತ ಅವ್ರಿಗೆ ಗೊತ್ತು. ಹೇಗೆ? ಹಾ ತಲೆ ನೋಡಿ ಎಣ್ಣೆ ಹಾ ಎಣ್ಣೆ ಕೊಡ್ತಾರೆ. ಕುಡಿಯುವುದಕ್ಕಲ್ಲ, ಹಾ ತಲೆಗೆ ಎಣ್ಣೆ. ತಲೆಗೆ. ತಲೆ ನೋಡಿ ಎಣ್ಣೆ, ಹಾ ಹಾ ಹೊಟ್ಟೆ ನೋಡಿ ಅನ್ನ, ಓ ಶರೀರ ನೋಡಿ ಬಟ್ಟೆ. ಹಾ ಹಾ ಅಸನ ವಸನ ವಸತಿಗೆ ಇಲ್ಲಿ ಸಮಸ್ಯೆ ಇಲ್ಲ. ಹಾ ಹೋಗಮ್ಮ ಅರಮನೆ ಅಂತ. ಹಾ, ಹಾ. ನಾನು ಸ್ನಾನ ಮಾಡಿ ಬರ್ತೇನೆ. ಮಗ ಓ. ನೀನು ಹೇಳಿದ ವಿಚಾರ ಒಳ್ಳೇದು, ಆದ್ರೆ ನನ್ನ ಮೇಲೆ ಗೌರವ ಪ್ರೀತಿ ನಿನಗುಂಟು ಮಗ. ಈಗ ನನ್ನ ಪರಿಚಯ ನಿನ್ನ ತಾಯಿಗೆ ಉಂಟ ಮಗ. ಬೇಡ. ಅವರು ಅನ್ನ ಕೇಳಿದ್ರೆ ಕೊಟ್ಟಾರ ಮಗ. ಅಯ್ಯಯ್ಯೋ, ಓ ನಿಮಗೆ ಸಂಶಯ ಉಂಟಾ? ವಿಷಯ ಅಂತ ಸ್ವಲ್ಪ ಪರಿಚಯ ಇಲ್ಲ ಅಲ್ವಾ? ಕೊಡ್ತಾರೋ ಇಲ್ವೇನೋ ಅಂತ ಅನುಮಾನ. ಹೌದು ಹೌದು. ಅಮ್ಮ, ಓ ಎಲ್ಲಾ ರೋಗಕ್ಕೂ ಔಷಧಿ ಇದೆ. ಉಂಟು ಉಂಟು. ರೋಗ ಹೌದಾ? ಔಷಧಿ ಔಷಧಿ ಉಂಟು. ಉಂಟು. ಸಮಸ್ಯೆ ಹೌದಾ? ಹಾ ಪರಿಹಾರ ಪರಿಹಾರ ಉಂಟು. ಉಂಟು. ನಿಮಗೆ ಒಂದು ಸಮಸ್ಯೆ, ಹೌದು. ಕೊಟ್ಟಾರ ಸಂಶಯ, ಕೊಡ್ತಾರೋ ಇಲ್ವೋ? ಇಲ್ವಾ ಇಲ್ವಾ? ಅಮ್ಮ, ಓ ಈ ರೋಗ ಸಾಮಾನ್ಯ ರೋಗವಲ್ಲ. ಹೌದಾ? ಇದು ಏನು ಹೇಳ್ತೀರಿ? ಹಾ ಇದಕ್ಕಿಂತಲೂ ಮಹಾರೋಗ ಬಂದಿದ. 1-2-3 ವರ್ಷಗಳ ಹಿಂದೆ ಹಾ ಇಡೀ ಜಗತ್ತನ್ನೇ ತಲ್ಲಣಗೊಳಿಸುವಂತಹ ಓ ಮಹಾಮಾರಿ ರೋಗವೊಂದು ಬಂದಿತ್ತು. ಹೌದಾ? ಆ ರೋಗದ ಪರಿಣಾಮ ಏನಂತ ಕೇಳ್ತೀರಾ? ಏನಾಯ್ತು ಮಗ? ಒಬ್ಬರ ಮುಖ ಒಬ್ಬ ನೋಡ್ಲಿಕ್ಕಿಲ್ಲ, ಹಾ ಒಬ್ಬರ ಮನೆಗೆ ಇನ್ನೊಬ್ಬ ಹೋಗುವ ಹಾಗಿಲ್ಲ. ಹಾ 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 ಅಂತಹ ಮಾರಕ ರೋಗದ ಪರಿಣಾಮ ಹಾ ಪ್ರತಿಯೊಬ್ಬರು ಯೋಚನೆ ಮಾಡಿದ್ದು ಒಂದೇ, ಹಾ ನಾಳೆ ನಾನು ಬದುಕಿ ಉಳಿತೇನೋ ಇಲ್ವೋ, ಹಾ ನಮ್ಮವರನ್ನು ನೋಡುವ ಯೋಗ ಭಾಗ್ಯ ಉಂಟೋ ಇಲ್ವೋ ಇಲ್ವೋ ಎನ್ನುವಂತಹ ದುಃಖದಲ್ಲಿ ಇದ್ರು. ಅಂತಹ ಮಹಾಮಾರಿ ಮಾರಕ ರೋಗಕ್ಕೂ ಹಾ ಕೇವಲ 6 ತಿಂಗಳಲ್ಲಿ ಹಾ ಔಷಧಿಯನ್ನು ಕಂಡು ಹಿಡಿದ ಮಹಾತ್ಮ ಹಾ. ಇದೇ ಮಣ್ಣಿನಲ್ಲಿ ಹುಟ್ಟಿದ್ದಮ್ಮ. ಒಳ್ಳೆ ವಿಚಾರ ಮಗ. ಆಹಾ. ಹಾ ಇಡೀ ಜಗತ್ತಿಗೆ ಅವ ಹಾ ಧೈರ್ಯ ಭರವಸೆಯನ್ನು ಕೊಟ್ಟವ ಜನ್ಮಿಸಿದ್ದು ಇದೇ ಭೂಮಿಯಲ್ಲಿ. ಹಾ ಆ ರೋಗಕ್ಕೆಲ್ಲ ಔಷಧಿ ಕಂಡು ಹಿಡಿದಿದ್ದಾರೆ. ಹೌದು ಹೌದು. ಈ ರೋಗಕ್ಕೆ ಔಷಧಿ ಇಲ್ಲ ಮಾತ್ರ. ವಾ ವಾ ಅಂದ್ರೆ ಯಾವುದು? ಸಂಶಯ. ಸಂಶಯ ಎನ್ನುವ ರೋಗಕ್ಕೆ ಔಷಧಿಯೇ ಇಲ್ಲ. ಇಲ್ವೇ ಇಲ್ಲ, ಅದು ಬೆಳೆಯುತ್ತಲೇ ಹೋಗುದು. ಅಲ್ವಾ? ಹೌದು ಹೌದು. ನಿಮಗೆ ಅನುಮಾನ ಬೇಡ. ಹಾ ಹಾ ಹೋಗಿ ಹಾ ಒಂದು ವೇಳೆ ಕೊಡದಿದ್ದರೆ ಹಾ ಏನು ಮಾಡ್ಬೇಕು ಮಗ? ನಾನು ತುಂಬಾ ದೂರಕ್ಕೆ ಸ್ನಾನಕ್ಕೆ ಹೋಗುವುದಿಲ್ಲ. ಹಾ ಇಲ್ಲಿ ಹತ್ರದಲ್ಲಿ. ಹತ್ತಿರದಲ್ಲೇ ಹೊಳೆ ಇದೆ. ಹಾ ಹಾ ನೀವು ಅರಮನೆ ಮುಂದೆ ನಿಂತು ಕೇಳಿ, ಹಾ ಮಹಾರಾಜ ಹಾ ನಾನು ಕೇಳಿದಲ್ಲಿ ಕೊಡುವುದಿಲ್ಲ ಅಂತ ಹೇಳಿದಾಗ ನಾನು ಅಲ್ಲಿನಲ್ಲಿ ಆಜ್ಞಾಪಿಸ್ತೇನೆ, ಕೊಟ್ಟುಬಿಡಿ ಅಮ್ಮ. ಹಾ ಸರಿ ಸರಿ ಆಯ್ತು. ಹೇಗೆ ಕೇಳ್ತೀರಿ? ಮಹಾರಾಜ, ನಿನ್ನ ಅಮ್ಮ ಇಲ್ಲಿ ಅನ್ನ ಕೊಡುವುದಿಲ್ಲ ಅಂತ ಜೋರಾಗಿ ಕರೆದು ಹೇಳ್ತೇನೆ. ಹೇಗೆ ಕೇಳ್ತೀರಿ? ಮಹಾರಾಜ